ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬಸವನ ಬಾಗೇವಾಡಿ ಪಟ್ಟಣದ ತಹಶೀಲ್ದಾರ್ ಅವರ ಕಾರ್ಯಾಲಯದಲ್ಲಿ ಆಗಸ್ಟ್ 15, 2026ರಂದು ನಡೆಯಲಿರುವ ಸ್ವತಂತ್ರ ದಿನಾಚರಣೆಯ ಕುರಿತು ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವೈಎಸ್ ಸೋಮನಕಟ್ಟಿ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ತಹಶೀಲ್ದಾರ್ ಅವರು ಮಾತನಾಡಿದರು. ಈ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಹಾಗೂ ವೈಭವದಿಂದ ಆಚರಿಸೋಣ. ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಒಂದೊಂದು ಕಾರ್ಯವನ್ನು ವಹಿಸಿಯನ್ನು ಕೊಟ್ಟರು. ಅನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ವಸಂತ ರಾಠೋಡ್ ಅವರು ನಿವೃತ್ತರಾಗುವ ಪ್ರಯುಕ್ತ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭದಲ್ಲಿ ಗುರುಶಾಂತ್ ಗೌಡ ದಾಶಾಳ್, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಹಲವಾರು ಸಂಘಟನೆಗಳ ಮುಖಂಡರು, ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಬಂದೆ ನವಾಜ್ ಕೋಳ್ಯಾಳ್, ಮಹಾಯುದ್ಧ ನ್ಯೂಸ್, ತಾಳಿಕೋಟೆ. ಜವಾಬ್ದಾರಿಯನ್ನು ಎಲ್ಲರೂ ಅಚ್ಚುಕಟ್ಟಾಗಿ ನಿಭಾಯಿಸಿ ಈ ಒಂದು ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ನಾವು ಕೋಆರ್ಡಿನೇಷನ್ ಮುಖಾಂತರ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಿರ್ವಹಿಸಿದೆ. ಅಲ್ಲಿ ರಾಷ್ಟ್ರಗೀತೆ, ನಾಡಗೀತೆ, ರೈತ ಗೀತೆಗಳನ್ನು ಹಾಡಿಸಬೇಕಾಗ್ತದೆ. ಅದಕ್ಕೋಸ್ಕರ ಲಮಾಡಿ ಗುರುಗಳು ಏನಿದ್ದಾರೆ ನಾವು ಹೆಚ್ಚಿನ ಒಂದು ವಿಚಾರ ಕಟ್ಟಬೇಕು ಅನ್ನೋದು ಭೂಮೇಶ್ ಗೋಟೆಲ್ಲ ಟ್ರೈನಿಂಗ್ ಕೊಡ್ತಿದ್ರು. ಏನು ಸರ್, ನಾನೇ ಗೊತ್ತಿಲ್ಲ ಬಂದು ಟ್ರೈನಿಂಗ್ ಕೊಡ್ತಿದ್ರು ತಾಲೂಕು ಪಂಚಾಯತ್ಯಾಗ. ಆ ರೀತಿ ಮರಳಿ ಮತ್ತೆ ಆರು ಚುನಾವ ತಂದು ತರಬೇತಿ ಸರ್ ಧ್ವಜಾರೋಹಣ ಮಾಡಲಿಕ್ಕೆ ಒಂದು ತರಬೇತಿ ನೀವೇನು ಆಯೋಜನೆ ಮಾಡಿದ್ರೆ ಅಂದ್ರೆ ನಾವೇ ಬಂದು ಭಾರತ ಸಮಾಧಾನದಿಂದ ಕೊಡ್ಬೇಕು. ಮಾಡ್ಬಿಡಿ ಸರ್. ಇವಾಗ ಆಯೋಜನೆ ಒಳ್ಳೆ ಟೀಚರ್ಸ್ ಕಾಲೇಜ್ ಉಪನ್ಯಾಸಕರು ನೇಮಿಸ್ತೀರಿ ನೋಡ್ರಿ. ರಿಟೈರ್ಡ್ ಆದವರು ಯಾರು ನಿಷ್ಪಕ್ಷಪಾತ ಧ್ವಜಾರೋಹಣ ನೋಡಿದ್ಮೇಲೆ ತಾವುಗಳು ನಾ ಮುಂದು, ನೀ ಮುಂದು, ನಾ ಅಡ್ಡು ಇದ್ದು ಅಂತ ಹೇಳಿ ಸ್ವಲ್ಪ ಹೆಚ್ಚು ಆಗ್ತವೆ. ಅದ್ರ ಜೊತೆಲಿ ಮೈಕಿಂದ ಏನೋ ಒಂದು ಸ್ವಲ್ಪ ಸರಿಯಾಗಿದೆ ಮಾಡಿಸ್ತಾರೆ. ಯಾಕಂದ್ರೆ ನಿರೂಪಣೆ ಮಾಡೋರು ಕೈಯಾಗೂ ಒಂದು ಸ್ವಲ್ಪ ಇದು ಅಂದರೆ ಅಲ್ಲಿ ತಕ್ಕ ರಾಕಲಿಗೆ ಆಡೋದು ಹಾಕೋದು, ಅಲ್ಲಿಂದ ಮತ್ತೊಂದು ಇದು ಮಾಡೋದು. ಆಮೇಲೆ ಕ್ಲಿಪ್ ಹಾಕ್ತಿರ್ತಾರೆ ಆಡೋ ಹೊತ್ತಾಗ ಅದೊಂದು ಸ್ವಲ್ಪ ಇದು ಇರ್ತದೆ. ಅದು ಒಂದು ಸ್ವಲ್ಪ ಅಚ್ಚುಕಟ್ಟಾಗಿ ಮೈಕ್ ಇದ್ದಂಥ ವ್ಯವಸ್ಥೆ ಮಾಡಿಸ್ತಾರೆ. ಈ ಸಲ ತಮ್ಮ ಎಲ್ಲರ ಒಂದು ಅನುಮತಿ ಮೇರೆಗೆ ಒಂದು ಏನು ಬದಲಾವಣೆ ಮಾಡಬೇಕು ಅಂತ ವಿಚಾರ ಮಾಡಿದ್ದೀವಿ. ಏನು ಅಂತಂದರೆ ಈಗೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ತವಲ್ಲ, ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದಾಗ ಅಲ್ಲಿ ಯಾರು ಒಂದು 8 ಟೀಮ್ ಇರ್ತಾವಂದ್ರೆ 8 ತಂಡಗಳಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ನಿರ್ಣಾಯಕರನ್ನು ನೇಮಿಸಿ ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮಾಡಿಬಿಟ್ಟು ಅವ್ರಿಗೆ ಬಹುಮಾನ ಫಲಕಗಳನ್ನು, ಪ್ರಶಸ್ತಿ ಫಲಕಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡೋದನ್ನು ಮಾಡಿದ್ವಿ. ನಿಮ್ಮೆಲ್ಲರ ಒಪ್ಪಿಗೆ ಇರ್ತದೆ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಇಬ್ಬರು ಭಾವಚಿತ್ರಗಳನ್ನು ನಾವು ಇಟ್ಟು ಅವರಿಗೆ ಪೂಜೆಯನ್ನು ಮಾಡೋದ್ರ ಮುಖಾಂತರ ಗೌರವವನ್ನು ಸಲ್ಲಿಸಿ ನಂತರ ಧ್ವಜಾರೋಹಣವನ್ನು ಮಾಡಬೇಕು. ಇದು ಕಡ್ಡಾಯ, ಸರ್ಕಾರದ ಆದೇಶವೂ ಕೂಡ ಇದೆ. ಅದರ ಜೊತೆಗೆ ಅವತ್ತು ಎಲ್ಲರೂ ನಮ್ಮ ಬಸವನ ಬಾಗೇವಾಡಿ ಪಟ್ಟಣದ ಎಲ್ಲ ಸಮಾಜ ಬಾಂಧವರು, ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು, ಪತ್ರಕರ್ತ ಮಿತ್ರರು, ಒಟ್ಟಿನಲ್ಲಿ ಎಲ್ಲ ರಾಷ್ಟ್ರ ಪ್ರೇಮಿಗಳು, ರಾಷ್ಟ್ರ ಭಕ್ತರು ಅಲ್ಲಿ ನಾವು ಸೇರಿ 9 ಗಂಟೆಗೆ ಅಲ್ಲಿ ಸಾರ್ವಜನಿಕವಾಗಿ ಧ್ವಜಾರೋಹಣವನ್ನು ನೆರವೇರಿಸಲಾಗಿದೆ. ಅದಕ್ಕೋಸ್ಕರ ಆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅದಕ್ಕೆ ಕೋಆರ್ಡಿನೇಷನ್ ಮುಖಾಂತರ, ಕೋಆಪರೇಷನ್ ಮುಖಾಂತರ ಅದನ್ನು ಮಾಡಬೇಕಾಗ್ತದೆ. ಅದಕ್ಕೆ ಯಾವ್ಯಾವ ಇಲಾಖೆಗಳು ಏನೇನು ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.